ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಟ್ರಂಪ್ ಮಾಡಿದ ಒಂದೇ ಒಂದು ಪೋಸ್ಟ್ ಈಗ ವಾಷಿಂಗ್ಟನ್ನಿಂದ ನವದೆಹಲಿ ತನಕ ರಾಜಕೀಯ ಕಾವು ಏರೋ ಹಾಗೆ ಮಾಡಿದೆ. ಅಮೆರಿಕದ ಚುನಾವಣಾ ವ್ಯವಸ್ಥೆಯಲ್ಲಿ ಟ್ರಂಪ್ ಬಯಸ್ತಾ ಇರೋ ಆ ಕ್ರಾಂತಿಕಾರಿ ಬದಲಾವಣೆಗಳೇನು? ಭಾರತದ ಚುನಾವಣಾ ಪ್ರಕ್ರಿಯೆ ಜಾಗತಿಕ ಮಟ್ಟದಲ್ಲಿ ಹೇಗೆ ಸದ್ದು ಮಾಡ್ತಾ ಇದೆ? ಭಾರತದ ಈ ಶಿಸ್ತು ಮತ್ತು ಪಾರದರ್ಶಕತೆ ಅಮೆರಿಕದಲ್ಲಿ ಯಾಕೆ ಇಲ್ಲ? ಈಗ ಬಹುಮುಖ್ಯವಾದ ಪ್ರಶ್ನೆ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಇಷ್ಟೊಂದು ಹೊಗಳಿ ಸೇವ್ ಅಮೆರಿಕಾ ಆಕ್ಟ್ ಜಾರಿಗೆ ಇಷ್ಟೊಂದು ತೀವ್ರವಾಗಿ ಒತ್ತಾಯ ಮಾಡ್ತಾ ಇರೋದು ಯಾಕೆ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಒಂದು ಕಡೆ ಜಗತ್ತಿನ ಪ್ರಬಲ ರಾಷ್ಟ್ರದ ಅಧ್ಯಕ್ಷ ಭಾರತದ ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ID ಹಾಗೆ ನೋಂದಣಿ ವ್ಯವಸ್ಥೆಯನ್ನ ಹೊಗಳಿ ತಮ್ಮ ದೇಶದಲ್ಲೂ ಇದೇ ವ್ಯವಸ್ಥೆ ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅದೇ ಭಾರತದಲ್ಲಿ ವಿರೋಧ ಪಕ್ಷಗಳು ಚುನಾವಣಾ ಆಯೋಗ ಹಾಗೆ ಮತದಾರರ ಪಟ್ಟಿಯ ಮೇಲೆ ಸಾಲು ಸಾಲು ಅನುಮಾನಗಳನ್ನ ಹೊರಹಾಕ್ತಾ ಇವೆ. ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಟ್ರಂಪ್ ಮಾಡಿದ ಒಂದೇ ಒಂದು ಪೋಸ್ಟ್ ಈಗ ವಾಷಿಂಗ್ಟನ್ನಿಂದ ನವದೆಹಲಿ ತನಕ ರಾಜಕೀಯ ಕಾವು ಏರೋ ಹಾಗೆ ಮಾಡಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಮಾತುಗಳನ್ನು ಉಲ್ಲೇಖ ಮಾಡಿರೋ ಟ್ರಂಪ್ 646 ಮಿಲಿಯನ್ ಅಂದ್ರೆ ಬರೋಬ್ಬರಿ 64.6 ಕೋಟಿ ಮತದಾರರು ಇರೋ ಭಾರತದಲ್ಲಿ 100% ಜನ ಫೋಟೋ ಗುರುತಿನ ಚೀಟಿ ಬಳಸಿ ಮತ ಹಾಕ್ತಾರೆ. ಆದರೆ ಅಮೆರಿಕದಲ್ಲಿ ಯಾವುದೇ ID ಇಲ್ಲದೆ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಸೇವ್ ಅಮೆರಿಕಾ ಕಾಯ್ದೆ ಅನ್ನೋದೇನಿದೆ, ಈ ಪ್ರಸ್ತಾವನೆ ಈಗ ಭಾರತ ಹಾಗೆ ಅಮೆರಿಕ ಎರಡೂ ದೇಶಗಳ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಅಮೆರಿಕದ ಚುನಾವಣಾ ವ್ಯವಸ್ಥೆಯಲ್ಲಿ ಟ್ರಂಪ್ ಬಯಸ್ತಾ ಇರೋ ಆ ಕ್ರಾಂತಿಕಾರಿ ಬದಲಾವಣೆಗಳೇನು? ಭಾರತದ ಚುನಾವಣಾ ಪ್ರಕ್ರಿಯೆ ಜಾಗತಿಕ ಮಟ್ಟದಲ್ಲಿ ಹೇಗೆ ಸದ್ದು ಮಾಡ್ತಾ ಇದೆ? ಮತ್ತೆ ಭಾರತದಲ್ಲಿ ಇದಕ್ಕೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ? ಇದೆಲ್ಲದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋಣ. ಸೊ ಮೊದಲಿಗೆ ಟ್ರಂಪ್ ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿರುವಂತಹ ಅಂಕಿ ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಭಾರತದಲ್ಲಿ ನಡೆದಂಥ ಇತ್ತೀಚಿನ ಲೋಕಸಭಾ ಎಲೆಕ್ಷನ್ ಆಗಿರಬಹುದು, ಬರೋಬ್ಬರಿ 64.6 ಕೋಟಿ ಜನ ಮತದಾನವನ್ನ ಮಾಡಿದ್ರು. ಇದರಲ್ಲಿ ವಿಶೇಷ ಅಂತಂದ್ರೆ ಕೇವಲ 0.66% ಅಂದ್ರೆ 1% ಕಮ್ಮಿ ಮತಗಳು ಮಾತ್ರ ಅಂಚೆ ಮತದಾನ ಅಂದ್ರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಬಂದಿದ್ದು. ಇನ್ನುಳಿದ ಎಲ್ಲ ಮತದಾರರು ಕಡ್ಡಾಯವಾಗಿ ಫೋಟೋ ಇರೋ ಎಪಿಕ್ ಕಾರ್ಡ್ ಅಥವಾ ಮಾನ್ಯತೆ ಪಡೆದಿರುವಂತಹ ಗುರುತಿನ ಚೀಟಿಯ ಜೊತೆಗೇನೆ ಬೂತ್ಗೆ ಬಂದು ಮತ ಚಲಾವಣೆ ಮಾಡಿದ್ರು. ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಹಾಗೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ನಡುವೆ ನಡೆದಂತಹ ಮಾತುಕತೆಯನ್ನ ಉಲ್ಲೇಖ ಮಾಡಿರುವ ಟ್ರಂಪ್, ಭಾರತದ ಈ ಶಿಸ್ತು ಮತ್ತು ಪಾರದರ್ಶಕತೆ ಅಮೆರಿಕದಲ್ಲಿ ಯಾಕೆ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದಲ್ಲಿ ಪ್ರಸ್ತುತ ಮತದಾರರ ನೋಂದಣಿಯ ವೇಳೆ ಸ್ವಯಂ ದೃಢೀಕರಣದ ಆಧಾರದ ಮೇಲೆ ಪೌರತ್ವ ನಿರ್ಧಾರ ಮಾಡಲಾಗುತ್ತೆ. ಅಂದ್ರೆ ನೀವು ನಾನು ಅಮೆರಿಕದ ಪ್ರಜೆ ಅಂತ ಬರೆದುಕೊಟ್ರೆ ಸಾಕು, ಅದನ್ನ ಪರಿಶೀಲನೆ ಮಾಡೋ ಕಠಿಣ ವ್ಯವಸ್ಥೆ ಎಲ್ಲಾ ರಾಜ್ಯಗಳಲ್ಲೂ ಒಂದೇ ರೀತಿಯಲ್ಲಿಲ್ಲ. ಇದನ್ನೇ ಅಸ್ತ್ರ ಮಾಡ್ಕೊಂಡಿರುವಂಥ ಟ್ರಂಪ್ ಭಾರತದ ಮಾದರಿಯಲ್ಲಿ ಅಮೆರಿಕದಲ್ಲೂ ರಾಷ್ಟ್ರವ್ಯಾಪಿ ಫೋಟೋ ಗುರುತಿನ ಚೀಟಿ ಮತ್ತು ಪೌರತ್ವದ ಕಡ್ಡಾಯ ದಾಖಲೆ ಇರಬೇಕು ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಈಗ ಬಹುಮುಖ್ಯವಾದ ಪ್ರಶ್ನೆ ಏನಂದ್ರೆ, ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಇಷ್ಟೊಂದು ಹೊಗಳಿ ಸೇವ್ ಅಮೆರಿಕಾ ಆಕ್ಟ್ ಜಾರಿಗೆ ಇಷ್ಟೊಂದು ತೀವ್ರವಾಗಿ ಒತ್ತಾಯ ಮಾಡ್ತಾ ಇರೋದು ಯಾಕೆ? ಇದರ ಹಿಂದೆ ಬಲವಾದ ರಾಜಕೀಯ ತಂತ್ರಗಾರಿಕೆ ಯಾವುದು ಅಂತ ನೋಡೋದಾದ್ರೆ, ಮೊದಲನೇ ಉದ್ದೇಶ ಕಾನೂನು ಬಾಹಿರ ಮತದಾನಕ್ಕೆ ತಡೆ ಹಾಗೆ ತಮ್ಮ ವೋಟ್ ಬ್ಯಾಂಕ್ ಅನ್ನ ಸ್ಟ್ರಾಂಗ್ ಮಾಡೋದು. ಅಮೆರಿಕದಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರಿದ್ದಾರೆ. ಡೆಮೊಕ್ರೆಟಿಕ್ ಪಕ್ಷದ ಆಡಳಿತ ಇರೋ ರಾಜ್ಯಗಳಲ್ಲಿ ಈ ಅಕ್ರಮ ವಲಸಿಗರು ಮತದಾರರ ಪಟ್ಟಿಗೆ ಸೇರ್ತಾ ಇದ್ದಾರೆ. ಹಾಗೆ ಇದೇ ತಮ್ಮ ಸೋಲಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಟ್ರಂಪ್ ಹಾಗೇನೆ ರಿಪಬ್ಲಿಕನ್ ಪಕ್ಷದ ಗಂಭೀರ ಆರೋಪ. ಸೇವ್ ಅಮೆರಿಕಾ ಆಕ್ಟ್ ಜಾರಿ ಆದ್ರೆ ಮತದಾರರ ನೋಂದಣಿಗೆ ಅಮೆರಿಕನ್ ಪಾಸ್ಪೋರ್ಟ್ ಅಥವಾ ಜನನ ಪ್ರಮಾಣ ಪತ್ರದಂತಹ ಪೌರತ್ವದ ಸಾಕ್ಷಿ ಕಡ್ಡಾಯವಾಗುತ್ತೆ. ಇದರಿಂದ ಅಕ್ರಮವಾಗಿ ನೋಂದಾಯಿತರಾದ ಲಕ್ಷಾಂತರ ವೋಟ್ಗಳು ರದ್ದಾಗುತ್ತವೆ ಅನ್ನೋದು ಟ್ರಂಪ್ ಅವರ ಲೆಕ್ಕಾಚಾರ. ಮತ್ತೊಂದು ಉದ್ದೇಶ ಏನಂದ್ರೆ, 2020 ಚುನಾವಣೆಯಿಂದಲೂ ಟ್ರಂಪ್ ಮೇಲ್ ಇನ್ ಬ್ಯಾಲೆಟ್ಗಳ ಮೇಲೆ ತೀವ್ರ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದಲ್ಲಿ ಕೇವಲ 1% ಕಡಿಮೆ ಅಂಚೆ ಮತಗಳಿವೆ, ಆದರೆ ಅಮೆರಿಕದಲ್ಲಿ 35% ಹೆಚ್ಚು ಮತಗಳು ಅಂಚೆ ಮೂಲಕ ಅಥವಾ ಮುಂಚಿತವಾಗಿ ಬೀಳುತ್ತೆ. ಇದರಿಂದ ಮತಪೆಟ್ಟಿಗೆ ಅಕ್ರಮಗಳಿಗೆ ದಾರಿಯಾಗುತ್ತೆ ಅಂತ ವಾದ ಮಾಡಿರೋ ಟ್ರಂಪ್, ಅನಾರೋಗ್ಯ, ವಿಕಲಚೇತನತೆ ಅಥವಾ ಮಿಲಿಟರಿ ಸೇವೆಯಲ್ಲಿರೋರನ್ನ ಹೊರತುಪಡಿಸಿ ಮಿಕ್ಕೆಲ್ಲರಿಗೂ ಅಂಚೆ ಮತದಾನವನ್ನ ನಿಷೇಧ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ತಮ್ಮ ಅಮೆರಿಕಾ ಫಸ್ಟ್ ಹಾಗೆ ಸೇವ್ ಅಮೆರಿಕಾ ಕಾರ್ಯಸೂಚಿಯ ಪ್ರಕಾರ ಅಮೆರಿಕದ ಗ್ರಾಮೀಣ ಹಾಗೆ ಸಾಂಪ್ರದಾಯಿಕ ಮತದಾರರನ್ನ ಒಂದು ಕಡೆ ಸೇರಿಸೋದಕ್ಕೆ
ಟ್ರಂಪ್ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಸೆನೆಟ್ನಲ್ಲಿ ಫಿಲಿಬಸ್ಟರ್ ನಿಯಮವನ್ನ ತೆಗೆದು ಹಾಕಿದ್ರೂ ಸರಿ ಈ ಕಾಯ್ದೆಯನ್ನ ಅಂಗೀಕರಿಸಲೇಬೇಕು ಅಂತ ಅವರು ತಮ್ಮ ಪಕ್ಷದ ಮೇಲೆ ತೀವ್ರ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದರೆ ಟ್ರಂಪ್ ಅವರ ಈ ನಡೆ ಅಮೆರಿಕದಲ್ಲಿ ಅಷ್ಟೊಂದು ಈಸಿಯಾಗಿ ಜಾರಿ ಆಗುವ ಕಾಣ್ತಾ ಇಲ್ಲ. ಡೆಮೊಕ್ರೆಟಿಕ್ ಪಕ್ಷ ಹಾಗೇನೆ ಹಲವು ಹಕ್ಕುಗಳ ಸಂಘಟನೆಗಳು ಸೇವ್ ಅಮೆರಿಕಾ ಆಕ್ಟ್ ಅನ್ನ ಮತದಾರರ ಹಕ್ಕುಗಳ ಹರಣ ಅಂತ ಕರೀತಾ ಇದೆ. ಅವರ ವಾದ ಏನು ಅಂತಂದ್ರೆ ಸಾಮಾನ್ಯ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಅಂತ. ಅಮೆರಿಕದಲ್ಲಿ ಕೋಟ್ಯಾಂತರ ಜನರ ಬಳಿ ಪಾಸ್ಪೋರ್ಟ್ ಅಥವಾ ಜನನ ಪ್ರಮಾಣ ಪತ್ರ ತಕ್ಷಣಕ್ಕೆ ಸಿಗೋದಿಲ್ಲ. ವಿಶೇಷವಾಗಿ ಮದುವೆಯಾಗಿ ಹೆಸರು ಬದಲಾಯಿಸಿಕೊಂಡಿರುವಂತಹ ಲಕ್ಷಾಂತರ ಮಹಿಳೆಯರಿಗೆ, ಕಡಿಮೆ ಆದಾಯ ಇರೋ ಬಡವರಿಗೆ ಹಾಗೆ ಗ್ರಾಮೀಣ ಜನರಿಗೆ ಈ ದಾಖಲೆಗಳನ್ನು ಒದಗಿಸೋದು ಕಷ್ಟವಾಗುತ್ತೆ. ಇನ್ನೊಂದು, ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನೋದು. ಅಮೆರಿಕದ ಸಂವಿಧಾನದ ಪ್ರಕಾರ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಆಯಾ ರಾಜ್ಯಗಳೇ ತೀರ್ಮಾನ ಮಾಡುತ್ತವೆ. ಫೆಡರಲ್ ಸರ್ಕಾರ ಕಡ್ಡಾಯ ನಿಯಮ ಹೇರ್ಬಿಟ್ರೆ ಅದು ರಾಜ್ಯಗಳ ಹಕ್ಕನ್ನು ಕಸಿದುಕೊಂಡ ಹಾಗಾಗುತ್ತೆ ಅನ್ನೋದು ಡೆಮೊಕ್ರೆಟಿಕ್ ಪಕ್ಷದ ವಾದ. ಇದಲ್ಲದೆ ಅಮೆರಿಕದ ಸೆನೆಟ್ನಲ್ಲಿ ಕಾಯ್ದೆ ಅಂಗೀಕಾರವಾಗುವುದಕ್ಕೆ ಬೇಕಾದ 60 ಮತಗಳ ಕ್ಲೋಚರ್ ಬೆಂಬಲ ರಿಪಬ್ಲಿಕನ್ನರಿಗಿಲ್ಲ. ಸೆನೆಟ್ ಈಗ ವಿರಾಮಕ್ಕೆ ತೆರಳಿರೋದ್ರಿಂದ ಈ ಮಸೂದೆ ಸದ್ಯಕ್ಕೆ ತೂಗುಯಾಲೆಯಲ್ಲಿದೆ ಅಂತಾನೆ ಹೇಳಬಹುದು. ಈ ಇಡೀ ವಿದ್ಯಮಾನದಲ್ಲಿ ಅತ್ಯಂತ ಕುತೂಹಲಕಾರಿ ತಿರುವು ಏನಂತಂದ್ರೆ ಭಾರತದ ರಾಜಕೀಯ. ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಚುನಾವಣಾ ಆಯೋಗ ಹಾಗೇನೆ ಭಾರತದ ಮತದಾನದ ವ್ಯವಸ್ಥೆಯನ್ನು ಹೊಗಳಿ ಆಕಾಶಕ್ಕೆತ್ತರಕ್ಕೆ ಏರಿಸ್ತಾ ಇದ್ರೆ, ಇತ್ತ ಭಾರತದ ಒಳಗಡೆನೆ ವಿರೋಧ ಪಕ್ಷಗಳು ಇದಕ್ಕೆ ಉಲ್ಟಾ ಹೊಡಿತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಭಾರತದ ಪ್ರಮುಖ ವಿರೋಧ ಪಕ್ಷಗಳಾದ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, DMK ಸೇರಿದ ಹಾಗೆ ಇಂಡಿಯಾ ಒಕ್ಕೂಟದ ನಾಯಕರು ಭಾರತದ ಚುನಾವಣಾ ಆಯೋಗದ ಮೇಲೆ ಅದರ ಕಾರ್ಯವೈಖರಿಯನ್ನ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಾರೆ ಅಂದರೆ, ಟ್ರಂಪ್ ಭಾರತದ ಫೋಟೋ ಐಡಿಯನ್ನು ಹೊಗಳ್ತಾ ಇದ್ದಾರೆ ಸರಿ, ಆದರೆ ಭಾರತದಲ್ಲಿ ಬಳಸೋ EVM ಯಂತ್ರಗಳ ವಿಶ್ವಾಸಾರ್ಹತೆ ಬಗ್ಗೆ ನಮಗೆ ಅನುಮಾನ ಇದೆ. ಅಮೆರಿಕದಲ್ಲಿ ಇನ್ನೂ ಕೂಡ ಪೇಪರ್ ಬ್ಯಾಲೆಟ್ ಬಳಸ್ತಾರೆ, ಆದರೆ ಭಾರತದಲ್ಲಿ ಯಂತ್ರಗಳ ಮೂಲಕ ಮತದಾನ ನಡೆಯುತ್ತೆ. ಇದರಲ್ಲಿ ಅಕ್ರಮ ಎಸಗೋದಕ್ಕೆ ಸಾಧ್ಯ ಇದೆ ಅನ್ನೋದು ವಿರೋಧ ಪಕ್ಷಗಳ ಪ್ರಮುಖವಾದಂಥ ಆರೋಪ. ಇನ್ನು ಚುನಾವಣಾ ಆಯೋಗ ಕೈಗೊಳ್ಳೋ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದೇನಿದೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಮೇಲೆ ವಿರೋಧ ಪಕ್ಷಗಳು ತೀವ್ರವಾದಂಥ ಕಣ್ಣಿಟ್ಟಿವೆ. ಆಡಳಿತಾರೂಢ BJP ಸರ್ಕಾರಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ವಿರೋಧ ಪಕ್ಷಗಳ ಸಾಂಪ್ರದಾಯಿಕ ಮತಗಳನ್ನು, ವಿಶೇಷವಾಗಿ ಅಲ್ಪಸಂಖ್ಯಾತರು ಹಾಗೆ ಹಿಂದುಳಿದ ವರ್ಗಗಳ ಮತಗಳನ್ನು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಹಾಗೆ ಇತರ ಪಕ್ಷಗಳು ಗಂಭೀರವಾಗಿ ಆರೋಪ ಮಾಡ್ತಾ ಇವೆ. ಇಲ್ಲಿ ಅಮೆರಿಕದ ಸರ್ಕಾರದ ಪ್ರತಿನಿಧಿಗಳ ಜೊತೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ನಡೆಸಿರೋ ಮಾತುಕತೆ ಹಾಗೆ ಅದರ ಆಧಾರದ ಮೇಲೆ ಟ್ರಂಪ್ ಹೇಳಿಕೆ ಕೊಟ್ಟಿರೋದನ್ನ ಭಾರತದ ವಿರೋಧ ಪಕ್ಷಗಳು ರಾಜಕೀಯವಾಗಿ ಬಳಸ್ಕೊಳ್ತಾ ಇವೆ. ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇಲ್ಲ, ಅದು ಸರ್ಕಾರದ ಏಜೆಂಟ್ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ ವಿಪಕ್ಷಗಳು ತಮ್ಮದೇ ಆದ ಆರೋಪವನ್ನ ಇಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಟ್ರಂಪ್ ಭಾರತದ ವ್ಯವಸ್ಥೆಯನ್ನ ಜಗತ್ತಿಗೆ ಮಾದರಿ ಅಂತ ಕರೀತಾ ಇದ್ರೆ, ಭಾರತದ ವಿರೋಧ ಪಕ್ಷಗಳು ಅದೇ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯ ಕೊರತೆ ಇದೆ ಅಂತ ಆಕ್ಷೇಪ ಮಾಡ್ತಾ ಇರೋದು ಪ್ರಜಾಪ್ರಭುತ್ವದ ಇನ್ನೊಂದು ಐರನಿ ಅಂತ ಹೇಳ್ಬೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ಕೇವಲ ಅಮೆರಿಕದ ಚುನಾವಣೆಗೆ ಮಾತ್ರ ಸೀಮಿತ ಆಗಿಲ್ಲ. ಭಾರತದಂತಹ ದೇಶದ ಚುನಾವಣಾ ವ್ಯವಸ್ಥೆಯನ್ನ ಎಕ್ಸಾಂಪಲ್ ಆಗಿ ಕೊಟ್ಟು ಅಮೆರಿಕದಲ್ಲಿ ಸುಧಾರಣೆ ತರೋದಕ್ಕೆ ಹೊರಟಿರೋದು ಜಾಗತಿಕ ವಲಯದಲ್ಲಿ ಭಾರತದ ಪ್ರಜಾಪ್ರಭುತ್ವದ ತೂಕವನ್ನ ಮತ್ತಷ್ಟು ಹೆಚ್ಚಿಸಿದೆ ಅಂತಾನೆ ಹೇಳಬೇಕಾಗತ್ತೆ. ಆದರೆ ಅದೇ ಸಮಯದಲ್ಲಿ ಅಮೆರಿಕ ಹಾಗೆ ಭಾರತ ಎರಡೂ ದೇಶಗಳಲ್ಲಿ ಮತದಾರರ ಗುರುತು, ಪೌರತ್ವ ಮತ್ತು ಮತದಾನದ ಹಕ್ಕುಗಳ ಸುತ್ತಲಿನ ರಾಜಕೀಯ ಚರ್ಚೆ ಮಾತ್ರ ತೀವ್ರವಾಗ್ತಾ ಇದೆ. ಅಮೆರಿಕದಲ್ಲಿ ಸೇವ್ ಅಮೆರಿಕಾ ಆಕ್ಟ್ ಮಸೂದೆ ಅಂಗೀಕಾರ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಭಾರತದ ವೋಟರ್ ID ಮಾತ್ರ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚಾ ವಸ್ತುವಾಗಿರೋದಂತೂ ಸತ್ಯ. ಸೊ ನಿಮ್ಗೆ ಹೇಗನ್ಸುತ್ತೆ? ಅಮೆರಿಕದಲ್ಲೂ ಭಾರತದ ರೀತಿ ಕಡ್ಡಾಯ ಫೋಟೋ ID ಮತ್ತೆ ಕಠಿಣ ನಿಯಮಗಳು ಬರಬೇಕಾ, ಅಥವಾ ಇದು ಮತದಾರರ ಹಕ್ಕನ್ನು ಕಸಿದುಕೊಳ್ಳೋ ತಂತ್ರ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.